ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್. ಪ್ರೂವ್ ದಟ್ ದ ಜಿಯೋಡೆಸಿಕ್ಸ್ ಆನ್ ಎ ಪ್ಲೇನ್ ಆರ್ ಸ್ಟ್ರೈಟ್ ಲೈನ್ಸ್ ಆರ್ ಈ ಥರ ಕೇಳ್ತಾರೆ. ಪ್ರೂವ್ ದಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇನ್ ಎ ಪ್ಲೇನ್ ಇಸ್ ಅಲಾಂಗ್ ದ ಸ್ಟ್ರೈಟ್ ಲೈನ್. ಇದನ್ನ ಯಾವ ಥರ ಮಾಡೋದು ನೋಡಿ. ಲೆಟ್ y is equal to y of x be a curve joining 2 points P and Q. P one coordinates x1 y1 and Q has the coordinates x2 y2 in the XY plane. Next, we know that the arc length between P and Q is given by S is equal to x1 to x2 ds by dx into dx. The S is equal to x1 to x2. ಇಲ್ಲಿ ds by dx ಅಂದರೆ ನಾವು ಕಟ್ಕೊಳ್ಳಿ. ds by dx के फार्मूला रूट ऑफ 1 प्लस dy by dx होल स्क्वायर. ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಬೇಕು ನೀವು. रूट ऑफ 1 प्लस dy by dx whole square into dx. Next, that is S is equal to in I ಅಂತ ಅನ್ಕೊಳ್ಳೋಣ. I is equal to x1 to x2 root of 1 plus dy by dx ಇದ್ದಲ್ಲಿ y dash ಹಾಕೊಳ್ಳಿ, y dash square into dx. ಇದಾದ ತಕ್ಷಣನೇ ಇಲ್ಲಿ ಬೇಕಾದ್ರೆ ಬರ್ಕೊಳ್ತೀವಿ. therefore s is equal to I is equal to ಅಥವಾ ಇದನ್ನ f ಅಂತ ತಗೋಬೇಕು. ಲೆಟ್ f is equal to root of 1 plus y dash square. ಎಕ್ಸ್ಟೆಂಡ್ ಮಾಡಬೇಕು. ಡೋ ಎಫ್ ಬೈ ಡೋ ವೈ ಮಾಡಬೇಕು. ಡೋ ಎಫ್ ಬೈ ಡೋ ವೈ ಅಂದರೆ ಇಲ್ಲಿ ವೈ ಇಲ್ಲ, ಅದಕ್ಕೆ 0. ಡೋ ಎಫ್ ಬೈ ಡೋ ವೈ ಡ್ಯಾಶ್. ಇಲ್ಲಿ ನೋಡಿ, ಇದು ಲೆಟ್ ಎಫ್ ಬದಲು ನೀವು ಈ ಥರ ಬರೀ, ಲೆಫ್ಟ್ ಎಫ್ ಆಫ್ ಎಕ್ಸ್ ವೈ ಡ್ಯಾಶ್ ಅಂತ ಬರೀ, ಇದು ಬೆಸ್ಟ್. ಆಮೇಲೆ ಡೋ ಎಫ್ ಬೈ ಡೋ ವೈ ಅಂತಾನೆ ಬರೀರಿ. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅಂದರೆ ಈಗ ಇದಕ್ಕೆ ಡಿಫ್ರೆನ್ಷಿಯೇಷನ್ 1/2 ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್. ಈಗ ನೋಡಿ, 1ಗೆ ಡಿಫ್ರೆನ್ಷಿಯೇಷನ್ 0, ವೈ ಡ್ಯಾಶ್ ಸ್ಕ್ವೇರ್ಗೆ 2y ಡ್ಯಾಶ್. ಎಕ್ಸ್ಟೆಂಡ್ ಮಾಡಬೇಕು. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಇಸ್ ಈಕ್ವಲ್ ಟು 2y dash divided by 2 root of 1 plus y dash square. 2 cancel. Dou f by dou y dash is equal to y dash by root of 1 plus y dash square. ನೋಡಿ, dou f by dou y dash ಆದ ತಕ್ಷಣ ಯೂಲರ್ಸ್ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು.
Euler's equation formula dou f by dou y minus d by dx of dou f by dou y dash is equal to 0. ಈಗ ನೋಡಿ dou f by dou y ಏನು 0, dou f by dou y ಬದಲು 0 ಹಾಕಿ minus d by dx of dou f by dou y dash ಇಂದ ಇಲ್ಲಿ ಇದೆಲ್ಲ ಬರೀ y dash by root of 1 plus y dash square is equal to 0. ಈಗ ನೋಡಿ ಮೈನಸ್ ತೆಗೆದ್ಬಿಡಿ, ಇದು ಬರೀ ಡಿ ಬೈ ಡಿ ಎಕ್ಸ್ ಆಫ್ ಏನು ಬರುತ್ತೆ y dash by root of 1 plus y dash square is equal to 0. ಇಲ್ಲಿ ಏನಾಗುತ್ತೆ ಡಿ ಬೈ ಡಿ ಎಕ್ಸ್ ಈ ಕಡೆ ಹೋದರೆ ಇಂಟಿಗ್ರೇಟ್ ಮಾಡಿದಾಗ ಆನ್ ಇಂಟಿಗ್ರೇಷನ್ ಡಿ ಬೈ ಡಿ ಎಕ್ಸ್ ತೆಗೆದ್ರೆ ಇದು ಮಾತ್ರ ಬರಿಬೇಕು ಲೆಫ್ಟಲ್ಲಿ y dash by root of 1 plus y dash square, ರೈಟಲ್ಲಿ ಕೆ ಬರ್ಕೋಬೇಕು. ಇದನ್ನ ಈ ಕಡೆ ಕಳಿಸ್ಬಿಡಿ, y dash is equal to k into root of 1 plus y dash square. ಆಮೇಲೆ ಏನು ಮಾಡಬೇಕು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ y ಡ್ಯಾಶ್ ಇರೋದು y ಡ್ಯಾಶ್ ಸ್ಕ್ವೇರ್ ಆಗುತ್ತೆ, ಇದು k ಸ್ಕ್ವೇರ್ ಆಗುತ್ತೆ, 1 ಪ್ಲಸ್ y ಡ್ಯಾಶ್ ಸ್ಕ್ವೇರ್. ಇದನ್ನ ಮಲ್ಟಿಪ್ಲೈ ಮಾಡಿ, y ಡ್ಯಾಶ್ ಸ್ಕ್ವೇರ್ ಈಸ್ ಈಕ್ವಲ್ ಟು k ಸ್ಕ್ವೇರ್ ಇಂಟು 1 k ಸ್ಕ್ವೇರ್ ಇಂಟು y ಡ್ಯಾಶ್ ಸ್ಕ್ವೇರ್. ಇಲ್ಲಿ ನೋಡಿ, ಇದನ್ನ ಈ ಕಡೆ ತೊಗೊಳ್ಳಿ, ಲೆಫ್ಟಲ್ಲಿ ತೊಗೊಳ್ಳಿ, y ಡ್ಯಾಶ್ನ ಒಂದು ಕಡೆ ಮಾಡ್ಕೊಳ್ಳಿ, y ಡ್ಯಾಶ್ ಸ್ಕ್ವೇರ್ ಮೈನಸ್ k ಸ್ಕ್ವೇರ್ ಇಂಟು y ಡ್ಯಾಶ್ ಸ್ಕ್ವೇರ್ ಈಸ್ ಈಕ್ವಲ್ ಟು k ಸ್ಕ್ವೇರ್. y ಡ್ಯಾಶ್ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ, 1 ಮೈನಸ್ k ಸ್ಕ್ವೇರ್ ಇಂಟು y ಡ್ಯಾಶ್ ಸ್ಕ್ವೇರ್ ಈಸ್ ಈಕ್ವಲ್ ಟು k ಸ್ಕ್ವೇರ್. ಇದನ್ನ ಈ ಕಡೆ ಕಳಿಸ್ಕೊಡಿ, y ಡ್ಯಾಶ್ ಸ್ಕ್ವೇರ್ ಈಸ್ ಈಕ್ವಲ್ ಟು k ಸ್ಕ್ವೇರ್ ಬೈ 1 ಮೈನಸ್ k ಸ್ಕ್ವೇರ್. y ಡ್ಯಾಶ್ನ ಫೈಂಡ್ ಮಾಡಿ, y ಡ್ಯಾಶ್ ಅಂದರೆ ರೂಟ್ ಆಫ್ k ಸ್ಕ್ವೇರ್ ಬೈ 1 ಮೈನಸ್ k ಸ್ಕ್ವೇರ್. ಲೆಟ್ y ಡ್ಯಾಶ್ ಇಸ್ ಈಕ್ವಲ್ ಟು, ಇದನ್ನ m ಅಂತ ಅಂದ್ಕೊಳ್ಳಿ, ಬೇರ್ m ಅಂದರೆ ರೂಟ್ ಆಫ್ k ಸ್ಕ್ವೇರ್ ಬೈ 1 ಮೈನಸ್ k ಸ್ಕ್ವೇರ್. ಆಮೇಲೆ ಆನ್ ಇಂಟಿಗ್ರೇಷನ್ y ಡ್ಯಾಶ್ಗೆ ಇಂಟಿಗ್ರೇಷನ್ y ಆಗುತ್ತೆ, mಗೆ ಇಂಟಿಗ್ರೇಷನ್ mx ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಬಂದು c, ವಿಚ್ ಈಸ್ ಸ್ಟ್ರೈಟ್ ಲೈನ್. 2 ಆಯ್ತಲ್ವ, ಇಷ್ಟೇ ಮಾಡಬೇಕಾಗಿರೋದು. ಈಗ ನೋಡಿ ಇನ್ನೊಂದು ಸತಿ, prove that geodesics on a plane or straight lines are. Prove that shortest distance between 2 points in a plane is along the straight line joining them. Let y is equal to y of x be a curve joining 2 points p of x1 comma y1 and q of x2 comma y2 in the xy plane. We know that the arc length between p and q is given by s is equal to integral of x1 to x2 ds by dx into dx. ds by dx is the formula root of 1 plus dy by dx whole square into dx. ಏನಾಗುತ್ತೆ, s is equal to I is equal to integral of x1 to x2 root of 1 plus dy by dx ಬದಲು y dash ಹಾಕೊಳ್ಳಿ. let f of x comma y dash is equal to root of 1 plus y dash square. dou f by dou y ಅಂದರೆ ಇಲ್ಲಿ y ಇಲ್ಲ, ಅದಕ್ಕೆ 0. dou f by dou y dash ಅಂದರೆ ಇದಕ್ಕೆ 1/2 root of 1 plus y dash square into 0 plus 2y dash. ನೋಡಿ, ರೂಟ್ಗೆ 1/2 root of
1ಗೆ ಡಿಫ್ರೆನ್ಷಿಯೇಷನ್ 0 y ಡ್ಯಾಶ್ ಸ್ಕ್ವೇರ್ಗೆ 2y ಡ್ಯಾಶ್ ನೋಡಿ 2f/2y ಡ್ಯಾಶ್ ಇಸ್ ಈಕ್ವಲ್ ಟು 2y ಡ್ಯಾಶ್ ಬೈ 2 ಇಂಟು ರೂಟ್ ಆಫ್ 1 ಪ್ಲಸ್ y ಡ್ಯಾಶ್ ಸ್ಕ್ವೇರ್ 2 ಕ್ಯಾನ್ಸಲ್ ಆದರೆ y ಡ್ಯಾಶ್ ಬೈ ರೂಟ್ ಆಫ್ 1 ಪ್ಲಸ್ y ಡ್ಯಾಶ್ ಸ್ಕ್ವೇರ್. ಯೂಲರ್ಸ್ ಈಕ್ವೇಷನ್ ಈಸ್ ಫಾರ್ಮುಲಾ ಇದು dou f/dou y 0 d/dx ಆಫ್ dou f/dou y ಡ್ಯಾಶ್ ಅಂದರೆ ಇದು is equal to 0 ಆಗುತ್ತೆ. ಆನ್ ಇಂಟಿಗ್ರೇಷನ್ d/dx ಹೋಗುತ್ತೆ y ಡ್ಯಾಶ್ ಬೈ ರೂಟ್ ಆಫ್ 1 ಪ್ಲಸ್ y ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು k ಆಗುತ್ತೆ. ಇದನ್ನ ಈ ಕಡೆ ಕಳಿಸಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ y ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು k ಸ್ಕ್ವೇರ್ 1 ಪ್ಲಸ್ y ಡ್ಯಾಶ್ ಸ್ಕ್ವೇರ್ y ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು k ಸ್ಕ್ವೇರ್ ಇಂಟು 1 k ಸ್ಕ್ವೇರ್ y ಡ್ಯಾಶ್ ಸ್ಕ್ವೇರ್ y ಡ್ಯಾಶ್ ಸ್ಕ್ವೇರ್ ಮೈನಸ್ k ಸ್ಕ್ವೇರ್ y ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು k ಸ್ಕ್ವೇರ್. ಆಮೇಲೆ y ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು k ಸ್ಕ್ವೇರ್ 1 ಮೈನಸ್ k ಸ್ಕ್ವೇರ್ ರೂಟ್ ಆಗುತ್ತೆ. ಇದಕ್ಕೆ m ಅಂತ ಅನ್ಕೋಬೇಕು. ಆನ್ ಇಂಟಿಗ್ರೇಷನ್ y ಡ್ಯಾಶ್ y ಬರೀರಿ mx ಪ್ಲಸ್ c. ಥ್ಯಾಂಕ್ ಯು.